ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಖಾರ ಮಸಾಲೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರಾ, ನೋಡಿದವರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕು ಕಮೆಂಟು ಶೇರು ಮಾಡಿ. ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ. ಚಿಕನನ್ನು ತಗೊಂಡು ಕ್ಲೀನಾಗಿ ಅದನ್ನು ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. ನಂತರದಲ್ಲಿ ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನು, ಇಲ್ಲ ಅದಕ್ಕೂ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಚಿಕನ್ ಖಾರ ಮಸಾಲೆ ಆಗಿರೋದ್ರಿಂದ ಆಯಿಲ್ ಜಾಸ್ತಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಚಿಕನ್ ಖಾರ ಮಸಾಲೆ ಮಾಡಲಿಕ್ಕೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ನಂತರ ಅದಕ್ಕೆ ಚಿಕನನ್ನು ಹಾಕಿ ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಲಿಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಸರಿ ಎಲ್ಲ ಚಿಕನ್ಗೆ ಹರಡುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ಬೇಯಲಿಕ್ಕೆ ಇಡಬೇಕು. ಸೊ ಈಗ ಇದನ್ನು ಬೇಯಲಿಕ್ಕೆ ಇಡುವ ನಂತರ ಇನ್ನೊಂದು ಕಡೆಯಿಂದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಚಿಕನ್ ಖಾರ ಮಸಾಲೆಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಸೊ ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಫಸ್ಟಿಗೆ ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇನ್ನೊಂದು ಮಸಾಲೆ ಇದೆ, ಅದು ಕೂಡ ಮಾಡ್ಕೋಬೇಕು. ಈಗ ನೋಡ್ಬೋದು ಚಿಕನ್ ಇನ್ನೊಂದು ಕಡೆಯಿಂದ ಬೇಯ್ತಾ ಇದೆ. ಸೊ ಒಂದು ಕಡೆಯಿಂದ ಚಿಕನ್ ಬೇಯ್ತಾ ಇದೆ, ಚೆನ್ನಾಗಿ ಬೇಯಲಿ. ಇನ್ನೊಂದು ಕಡೆಯಿಂದ ಮಸಾಲೆನ ಮಾಡ್ಕೊಳ್ತಿದ್ದೇವೆ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಅದನ್ನು ಹಾಕಿ ಮಸಾಲೆ ಮಾಡ್ಕೊಂಡಿದ್ದೀವಿ, ಅದು ಬೇರೆ ಇದೆ. ನೆಕ್ಸ್ಟ್ ಇನ್ನೊಂದು ಗರಂ ಮಸಾಲೆ ಟೈಪ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಇದಕ್ಕೆ ಕೊತ್ತಂಬರಿ ಬೀಜ ಮತ್ತು ಕಾಳು ಮೆಣಸು, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು 2, ಆಮೇಲೆ ಸೋಂಪು, ಆದಮೇಲೆ 1-2 ಪಲಾವ್ ಎಲೆ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒತ್ತಿಸಬಾರ್ದು, ಒತ್ತಿ ಹೋಗದ ಹಾಗೆ ಅದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಆದಮೇಲೆ ಅದನ್ನು ನಾನಿಲ್ಲಿ ಕಲ್ಲಲ್ಲಿ ಅರ್ದುಕೊಳ್ತಾ ಇದ್ದೇನೆ. ಸೊ ನೀವು ಮಿಕ್ಸಿ ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೋಬೋದು, ಇಲ್ಲ ನಮಗೆ ಕಲ್ಲಲ್ಲಿ ನಡೀತದೆ ಕಲ್ಲಲ್ಲಿ ಕೂಡ ಅರ್ದುಕೊಳ್ಬೋದು. ಕಲ್ಲಲ್ಲಿ ಅರಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ, ಡಿಫ್ರೆಂಟಾಗಿ ಬರ್ತದೆ ಅಂತ ಅಷ್ಟೇ. ಸೊ ಇದು ಕಲ್ಲಲ್ಲಿ ಅರಿಯೋದೇನು ಅಷ್ಟು ಈಸಿ ಮಾತಲ್ಲ. ಸೊ ಅದಕ್ಕೆ ತುಂಬ ಟೈಮ್ ಹಿಡಿತದೆ. ಹಾಗಾಗಿ ಟೈಮ್ ಇದ್ದವರು ಕಲ್ಲಲ್ಲಿ ಈ ಥರ ಅರ್ದುಕೋಬೋದು, ಇಲ್ಲ ದೊಡ್ಡ ಕಲ್ಲಿದೆ ಅಂತಂದರೆ ಆ ಕಲ್ಲಲ್ಲಿ ಸಹ ರುಬ್ಕೋಬೋದು, ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಸೊ ನೋಡ್ಬೋದು ಈಗ ನಾವು ಮಸಾಲೆ ಜಜ್ಕೊಂಡಿರೋದು, ಬಟ್ ಇದಕ್ಕೆ ತುಂಬ ಟೈಮ್ ಹಿಡಿದಿದೆ. ತೋರಿಸ್ಲಿಕ್ಕೆ ಮಾತ್ರ ಈಸಿ ಇದೆ, ಬಟ್ ತುಂಬ ಟೈಮ್ ಹಿಡಿತದೆ ಅದನ್ನ ಜಜ್ಜಲಿಕ್ಕೆಲ್ಲ. ಸೊ ನೀವು ಬೇಕಾದರೆ ಮಿಕ್ಸಿ ಮಾಡ್ಕೋಬೋದು. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ ಈ ಚಿಕನ್ ಖಾರ ಮಸಾಲೆ ಮಾಡಲಿಕ್ಕೆ. ಸೊ ಇದೆಲ್ಲ ಮಸಾಲೆ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಒಂದು ಕಡೆಯಿಂದ ಚಿಕನ್ ಬೇಯ್ತಿದೆ. ಆ ಚಿಕನ್ ಇವಾಗ ಆಲ್ಮೋಸ್ಟ್ ಬೆಂದಾಗಿದೆ, ತೆಗೆದಿಟ್ಕೊಂಡಿದ್ದೇವೆ. ನೆಕ್ಸ್ಟಿಗೆ ಎಲ್ಲ ಸೇರಿ ಒಗ್ಗರಣೆಯನ್ನು ಕೊಡಬೇಕು. ನಾನು ಇಲ್ಲಿ ಪುನಃ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಆಯಿಲ್ ಹಾಕ್ಕೊಂಡು ಈ ಆಯಿಲಿಗೆ ಏನಂದರೆ ಡೈರೆಕ್ಟಾಗಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸೊ ಆ ಮಸಾಲೆಯನ್ನು ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದು ಹಸಿ ಮಸಾಲೆ, ಹಾಗಾಗಿ ಆಯಿಲನ್ನೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮಾತ್ರ ಅದು ಹಸಿ ವಾಸನೆ ಹೋಗುವಂಥದ್ದು. ಇಲ್ಲದಿದ್ದರೆ ಹಸಿ ವಾಸನೆ ಹಾಗೆ ಇರ್ತದೆ, ಸೊ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವಿಲ್ಲಿ ಫಸ್ಟ್ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಈ ರುಬ್ಬಿದ ಮಿಶ್ರಣವನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡ್ತಾ ಇರ್ಬೋದು ಫ್ರೈ ಆಗ್ತಾ ಇದೆ. ಇವಾಗ ಕುದೀತಾ ಇನ್ನೇನು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು, ಇಲ್ಲಾಂದರೆ ಎಲ್ಲ ಸಿಡಿದು ಹೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಸೀದೋಗುವ ಹಾಗೆ ಮಾಡಬಾರ್ದು, ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಾದರೆ ಮಾತ್ರ ಇದು ಟೇಸ್ಟ್ ವೈಸು ಸೂಪರ್ಬಾಗಿರ್ತದೆ. ಸೊ ನೋಡ್ಬೋದು ಈಗ ಬೆಂದಿದೆ, ಆಲ್ಮೋಸ್ಟ್ ಆಯಿಲ್ ಬಿಟ್ಟಿದೆ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ.
ಕಲ್ಲರಿಗೆ ಎಷ್ಟು ಬೇಕು ಅಷ್ಟು ಅರಿಶಿಣ, ಜಾಸ್ತಿ ಏನು ಬೇಡ. ಸೊ ಅರಿಶಿಣವನ್ನು ಆ್ಯಡ್ ಮಾಡ್ತಿದ್ದೇವೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟೇ, ಜಾಸ್ತಿ ಆದರೆ ಉಪ್ಪಾದರೆ ಸರಿ ಅನಿಸೋದಿಲ್ಲ ಚಿಕನ್ನು, ಹಾಗಾಗಿ. ನಂತರ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇವೆ. ಸೊ ನಿಮಗೆ ಖಾರ ನೋಡ್ಕೊಂಡು ಹಾಕಿ, ಯಾಕೆಂದರೆ ಅಲ್ಲಿ ಕರಿಮೆಣಸನ್ನು ಯೂಸ್ ಮಾಡಿದ್ದೀವಿ ಆಲ್ರೆಡಿ ಸ್ವಲ್ಪ. ಸೊ ಹಾಗಾಗಿ ಖಾರವನ್ನು ನೋಡಿಕೊಂಡು ಹಾಕಿ. ಖಾರ ಏನಾದರೂ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಇಷ್ಟೇ ಖಾರ ಇದ್ದರೂ ಸಾಕಾಗ್ತದೆ. ಸೊ ಇವಾಗ ನೋಡ್ಬೋದು ಕಲರು ಚೆನ್ನಾಗಿ ಬರ್ತಾ ಇದೆ. ಸೊ ಈ ಥರ ಕಲರ್ ಬಂದರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಇನ್ನೇನಲ್ವಾ. ಸೊ ತಿನ್ನಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಇದನ್ನು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಇದು ಟೇಸ್ಟ್ ಚೆನ್ನಾಗಿ ಬರುವಂಥದ್ದು, ಇಲ್ಲ ಅಂದರೆ ಟೇಸ್ಟ್ ಇದು ಅಷ್ಟೇನು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೋಬೇಡಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ, ಬಟ್ ಆಯಿಲಲ್ಲಿ ಫ್ರೈ ಮಾಡಿ. ಸೊ ಈಗ ರುಬ್ಬಿರುವಂತಹ ಗರಂ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇವೆ. ಸೊ ಇಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ, ಇಷ್ಟೇ ಐಟಮ್ ಸಾಕು. ಚಿಕನ್ ಮಾತ್ರ ನಾಲಿಗೆಗಿಟ್ಟರೆ ಇನ್ನೂ ಕೂಡ ಬೇಕು ಅನ್ನುವಷ್ಟು ಟೇಸ್ಟ್ ಕೊಡ್ತದೆ. ಸೊ ಅಷ್ಟು ಚೆನ್ನಾಗಿರ್ತದೆ ಈ ರೆಸಿಪಿ, ಚಿಕನ್ ಖಾರ ಮಸಾಲೆ. ಸೊ ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡಿ, ಮತ್ತು ಹೇಗಾಯಿತು ಅಂತ ನನಗೂ ಕಮೆಂಟ್ ಮೂಲಕ ಹೇಳಿ. ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ನೋಡೋರು, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ಥರ ರೆಸಿಪಿ ಆಗ್ತಾ ಇರ್ತೀನಿ. ಸೊ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಾನು ಟ್ರೈ ಮಾಡಿದಂತಹ ರೆಸಿಪಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೇನೆ. ಸೊ ಯಾರೆಲ್ಲ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಬೇಯ್ತಾ ಇದೆ ಆಲ್ಮೋಸ್ಟ್. ಸೊ ಈಗ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳುವ. ನೋಡಿ ಬೆಂದಿದೆ ಚಿಕನ್, ಅರ್ಧ ಬೇಯಿಸಿಟ್ಟಿದ್ದೇವೆ ಆಲ್ರೆಡಿ. ಸೊ ಅದನ್ನು ಇವಾಗ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆ ಮಾತ್ರ ನೆಕ್ಸ್ಟ್ ಲೆವೆಲ್, ಆ ಥರ ಟೇಸ್ಟ್ ಆಗುತ್ತೆ ಚಿಕನು. ಈ ಮಸಾಲೆ, ಈ ಥರ ಮಸಾಲೆ ಮಾಡೋದ್ರಿಂದ, ಈ ಥರ ಮಸಾಲೆ ಮಾಡಿ ಒಮ್ಮೆ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಹೊಸದಾಗಿ ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಸೊ ನೀವು ಕೂಡ ಎಲ್ಲರೂ ಮನೇಲಿ ಟ್ರೈ ಮಾಡಿ ಚಿಕನ್ ಖಾರ ಮಸಾಲೆನ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ನೋಡ್ಬೋದು. ಅದನ್ನು ನೋಡುವಾಗಲೇ ಸ್ಪೈಸಿಯಾಗಿದೆ. ಸೊ ಬಾಯಲ್ಲಿ ನೀರು ಬರುವ ತರಹ ಸ್ಪೈಸಿಯಾಗಿ ಸೂಪರ್ಬಾಗಿದೆ. ಸೊ ತಿನ್ಲಿಕ್ಕಂತೂ ನೆಕ್ಸ್ಟ್ ಲೆವೆಲ್. ಹಾಗಾಗಿ ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಸೊ ಈಗೆಲ್ಲ ಮಸಾಲೆ ಹಾಕಿ ಅರ್ಧ ಬೆಂದಿರುವ ಚಿಕನನ್ನು ಹಾಕಿ ಒಂದು ಸ್ವಲ್ಪ ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಲಿಕ್ಕೆ ಬಿಡಬೇಕು, ಯಾಕೆಂದರೆ ಚಿಕನ್ ಈ ಮಸಾಲನ ಎಳ್ಕೊಳ್ಬೇಕು. ಮಸಾಲೆ ಎಳ್ಕೊಂಡ್ರೆ ಮಾತ್ರ ಟೇಸ್ಟ್ ಸೂಪರ್ಬಾಗಿರುತ್ತೆ. ಸೊ ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಸೊ ಇವಾಗ ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ಇನ್ನೂ ಬೇರೆ ಬೇರೆ ತರಹ ರೆಸಿಪಿಯನ್ನು ಹಾಕ್ತಿರ್ತೇನೆ, ನೋಡಿ. ಇಷ್ಟವಾದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ತರಹ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ, ನೋಡ್ತಾರೆ. ಬಟ್ ಬ್ಯುಸಿ ಶೆಡ್ಯೂಲು, ಯಾವಾಗಾದರೂ ಒಂದೊಂದು ಅಪ್ಲೋಡ್ ಮಾಡಲಿಕ್ಕೆ ಸಿಗುತ್ತೆ, ಬಿಟ್ಟರೆ ಫ್ರೀಯಾಗಿ ಇರೋದಿಲ್ಲ. ಫುಲ್ ಡೇ ವರ್ಕಲ್ಲಿ ಇರ್ತೇನೆ. ಸೊ ನೈಟ್ ನಾನು ಅಡುಗೆ ಮಾಡೋದು. ಸೊ ಆವಾಗ ಟೈಮ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡ್ತೇನೆ, ಅದರ್ವೈಸ್ ನನಗೆ ವೀಡಿಯೋ ಮಾಡುವಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಇಷ್ಟವಾದರೆ ನೀವು ಕೂಡ ಟ್ರೈ ಮಾಡಿ. ಸೊ ನೋಡ್ಬೋದು ಈಗ ಬೇಯ್ತಾ ಇದೆ. ಸೊ ಈಗ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ನೋಡ್ಬೋದು. ಈಗ ಆಯಿಲಿ ಬಿಟ್ಟಿದೆ ಚಿಕನ್ನು. ಸೊ ಈ ಥರ ಆಯಿಲಿ ಮೇಲೆ ಬರಬೇಕು, ಒಂಥರ ಆಯಿಲಿ ಮೇಲೆ ಒಂಚೂರು ಬಂದರೆ ಚಿಕನ್ ಚೆನ್ನಾಗಿ ಬೆಂದಿದೆ, ಅದರೊಟ್ಟಿಗೆ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ನೋಡ್ಬೋದು ಚಿಕನು ಆಲ್ಮೋಸ್ಟ್ ಎಲ್ಲ ಫುಲ್ ಬೆಂದಾಗಿದೆ. ಸೊ ಇನ್ನೇನು ಬೇಯಿಸ್ಲಿಕ್ಕೇನಿಲ್ಲ. ಸೊ ಗ್ರೇವಿ ಕೂಡ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಿದೆ. ಸೊ ಟೇಸ್ಟ್ ವೈಸ್ ಅಂತೂ ಸೂಪರ್ಬಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಹೇಗಾಗಿದೆ ಅಂತ ನನಗೆ ಕೂಡ ಹೇಳಿ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.